ಕೇಂದ್ರ ಸರ್ಕಾರದ 2026-27ನೇ ಸಾಲಿನ ಅತ್ಯಂತ ಮಹತ್ವದ ಬಜೆಟ್ ಮಂಡನೆಗೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಲಿರುವ ಈ ಬಜೆಟ್ ಅವರ ರಾಜಕೀಯ ಜೀವನದಲ್ಲಿ ದಾಖಲೆಯ 9ನೇ ಕೇಂದ್ರ ಬಜೆಟ್ ಆಗಿದ್ದು, ದೇಶದ ಆರ್ಥಿಕ ದಿಕ್ಕನ್ನ ನಿರ್ಧರಿಸುವ ಮಹತ್ವದ ಘಟ್ಟವೆಂದು ಪರಿಗಣಿಸಲಾಗುತ್ತಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೇಂದ್ರ ಸರ್ಕಾರದ ನೀತಿಗಳು, ಘೋಷಣೆಗಳು, ತೆರಿಗೆ ವ್ಯವಸ್ಥೆ ಹಾಗೂ ಜನಕಲ್ಯಾಣ ಯೋಜನೆಯ ಕುರಿತು ಭಾರಿ ನಿರೀಕ್ಷೆ ವ್ಯಕ್ತವಾಗಿದೆ. ಆದ್ರೆ ಬಜೆಟ್ ದಿನದಂದು ಕೇವಲ ಆರ್ಥಿಕ ನಿರ್ಣಯಗಳಷ್ಟೇ ಅಲ್ಲ, ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಸೀರೆ ಆಯ್ಕೆ ಕೂಡ ಜನಮನ ಸೆಳೆಯುವ ವಿಶಿಷ್ಟ ಅಂಶವಾಗಿ ಪರಿಗಣಿಸಿದೆ. ಬಜೆಟ್ ಮಂಡನೆಗೂ ಮುನ್ನ ರಾಷ್ಟ್ರಪತಿ ಭವನದಿಂದ ಬಜೆಟ್ ಫೈಲ್ ಹಿಡಿದು ಹೊರಬಂದ ನಿರ್ಮಲಾ ಸೀತಾರಾಮನ್ ಈ ಬಾರಿ ಕೆನ್ನೇರಳೆ ಬಣ್ಣದ ಕಾಂಜೀವರಂ ರೇಷ್ಮೆ ಸೀರೆಯಲ್ಲಿ ಕಾಣಿಸಿಕೊಂಡ್ರು. ತಮಿಳುನಾಡಿನ ಶ್ರೀಮಂತ ನೇಯ್ಗೆ ಪರಂಪರೆಯ ಗೌರವ ಸೂಚಿಸುವ ಉದ್ದೇಶದಿಂದ ಈ ಸೀರೆಯನ್ನ ಆಯ್ಕೆ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಈ ಕಾಂಜೀವರಂ ಸೀರೆಯನ್ನ ತಮಿಳುನಾಡಲ್ಲಿ ಕಟ್ಟಂ ಎಂದು ಕರೆಯಲ್ಪಡುತ್ತದೆ. ತಿಳಿ ಚಿನ್ನದ ಕಂದು ಚೆಕ್ ವಿನ್ಯಾಸವು ಮತ್ತು ಕಾಫಿ ಬಣ್ಣದ ದಾರದ ಅಂಚು ಇದ್ದು, ಇದು ಸೀರೆಯ ಸೌಂದರ್ಯವನ್ನ ಮತ್ತಷ್ಟು ಹೆಚ್ಚಿಸಿದೆ. ಈ ವರ್ಷ ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆ ನಡೆಯುವ ಹಿನ್ನೆಲೆಯಲ್ಲಿ ಈ ಸೀರೆಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ರಾಜಕೀಯ ಸಂದೇಶದ ರೂಪದಲ್ಲಿ ಕೆಲವರು ವಿಶ್ಲೇಷಿಸಿದ್ದಾರೆ. ವಿತ್ತ ಸಚಿವೆ ಪ್ರತಿ ವರ್ಷ ಆಯ್ಕೆ ಮಾಡುವ ಸೀರೆ ಬಜೆಟ್ ಭಾಷಣದಷ್ಟೇ ಗಮನ ಸೆಳೆಯುವುದು ಈಗ ಒಂದು ಪರಂಪರೆಯಂತಾಗಿದೆ. ನಿರ್ಮಲಾ ಸೀತಾರಾಮನ್ ಅವರ ಸೀರೆ ಆಯ್ಕೆ ಕೇವಲ ವೈಯಕ್ತಿಕ ರುಚಿಯ ಪ್ರತಿಬಿಂಬವಲ್ಲ, ಅದು ಭಾರತದ ವಿವಿಧ ರಾಜ್ಯಗಳ ನೇಕಾರರು, ಕೈಮಗ್ಗ, ಕರಕುಶಲತೆ ಮತ್ತು ಜವಳಿ ಸಂಸ್ಕೃತಿಗೆ ಗೌರವ ಸಲ್ಲಿಸುವ ಪ್ರಯತ್ನವೂ ಆಗಿದೆ. ಪ್ರತಿ ಬಜೆಟ್ ದಿನ ಅವರು ವಿಭಿನ್ನ ರಾಜ್ಯದ ಪರಂಪರಾತ್ಮಕ ಸೀರೆಯನ್ನು ಧರಿಸುವ ಮೂಲಕ ಸ್ಥಳೀಯ ಕಲೆ ಮತ್ತು ಸಂಸ್ಕೃತಿಗೆ ರಾಷ್ಟ್ರ ಮಟ್ಟದ ವೇದಿಕೆಯನ್ನು ಒದಗಿಸುತ್ತಿದ್ದಾರೆ. ಹಿಂದಿನ ವರ್ಷಗಳ ಸೀರೆ ಆಯ್ಕೆಯನ್ನು ನೋಡಿದ್ರೆ ಈ ವಿಚಾರ ಇನ್ನಷ್ಟು ಸ್ಪಷ್ಟವಾಗುತ್ತೆ. 2025ರ ಬಜೆಟ್ ಸಂದರ್ಭದಲ್ಲಿ ಅವರು ಬಿಹಾರದ ಜಾನಪದ ಕಲೆಯನ್ನು ಪ್ರತಿಬಿಂಬಿಸುವ ಮಧುಬಾನಿ ಆರ್ಟ್ ಕಸೂತಿಯ ಆಫ್ ವೈಟ್ ಕೈಮಗ್ಗ ರೇಷ್ಮೆ ಸೀರೆಯನ್ನು ಧರಿಸಿದ್ರು. ಮೀನು ಕಮಲದ ವಿನ್ಯಾಸದಿಂದ ಅಲಂಕರಿಸಲ್ಪಟ್ಟ ಈ ಸೀರೆಯನ್ನ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ದುಲಾರಿ ದೇವಿ ನೀಡಿದ್ದು, ಇದನ್ನ ಸಿದ್ಧಪಡಿಸಲು 1 ತಿಂಗಳಿಗೂ ಹೆಚ್ಚು ಸಮಯ ತೆಗೆದುಕೊಂಡಿತ್ತು ಎಂದು ಅವರು ತಿಳಿಸಿದ್ರು. 2024ರ ಬಜೆಟ್ ವೇಳೆ ಪಶ್ಚಿಮ ಬಂಗಾಳದ ಜವಳಿ ಸಂಸ್ಕೃತಿಗೆ ಗೌರವ ಸೂಚಿಸುವಂತೆ ನೀಲಿ ಬಣ್ಣದ ಟಸ್ಸಾರ್ ಸಿಲ್ಕ್ ಸೀರೆಗೆ ಕಾಂಡ ಹೊಲಿಗೆ ಹೊಂದಿದ್ದ ಸೀರೆಯನ್ನ ಅವರು ಧರಿಸಿದ್ರು. ಕೈಯಿಂದ ಮಾಡಿದ ಈ ಹೊಲಿಗೆ ಸೂಕ್ಷ್ಮ ಕಥನ ಶೈಲಿಯನ್ನ ಒಳಗೊಂಡಿದ್ದು, ಪಶ್ಚಿಮ ಬಂಗಾಳದ ವಿಶಿಷ್ಟ ಕರಕುಶಲತೆಯ ಸಂಕೇತವಾಗಿತ್ತು. ಇನ್ನು 2023ರಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದ ಧಾರವಾಡದಲ್ಲಿ ತಯಾರಾದ ಇಳಕಲ್ ರೇಷ್ಮೆ ಸೀರೆಯನ್ನ ಆಯ್ಕೆ ಮಾಡಿಕೊಂಡಿದ್ರು. ಸಾಂಪ್ರದಾಯಿಕ ಕೆಂಪು ಬಣ್ಣದ ಈ ಸೀರೆಯಲ್ಲಿ ಕಸೂತಿ ಕಲೆ ಅಳವಡಿಸಲ್ಪಟ್ಟಿದ್ದು, ರಥ, ನವಿಲು, ಕಮಲದಂತಹ ಜಾನಪದ ವಿನ್ಯಾಸಗಳು ಗಮನ ಸೆಳೆದವು. ಸುಮಾರು 800 ಗ್ರಾಂ ತೂಕದ ಈ ಸೀರೆಯನ್ನ ಧಾರವಾಡದ ಆರತಿ ಕ್ರಾಫ್ಟ್ ವಿನ್ಯಾಸಗೊಳಿಸಿತ್ತು. ಇದಲ್ಲದೆ 2022ರಲ್ಲಿ ಕಂದು ಬಣ್ಣದ ಕೈಮಗ್ಗ ಸೀರೆ, 2021ರಲ್ಲಿ ಕೆಂಪು ಬಿಳಿ ಪೋಚಂಪಲ್ಲಿ ಸೀರೆ, 2020ರಲ್ಲಿ ಹಳದಿ ನೀಲಿ ಮಿಶ್ರಿತ ರೇಷ್ಮೆ ಸೀರೆ ಧರಿಸಿ ಅವರು ಬಜೆಟ್ ಅನ್ನ ಮಂಡಿಸಿದ್ರು. ಹಣಕಾಸು ಸಚಿವೆಯಾಗಿ ಮೊದಲ ಬಾರಿಗೆ 2019ರಲ್ಲಿ ಗೋಲ್ಡನ್ ಬಾರ್ಡರ್ ಹೊಂದಿರುವ ಗುಲಾಬಿ ಬಣ್ಣದ ಮಂಗಳಗಿರಿ ಸೀರೆಯಲ್ಲಿ ಅವರು ಬಜೆಟ್ ಮಂಡಿಸಿ ಗಮನವನ್ನ ಸೆಳೆದಿದ್ರು. ಈ ಎಲ್ಲ ಸೀರೆ ಆಯ್ಕೆಗಳು ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ದಿನದ ಹಾಜರಾತಿಯನ್ನ ಕೇವಲ ಆರ್ಥಿಕ ಘಟನೆಯಾಗಿ ಮಾತ್ರವಲ್ಲ, ಭಾರತದ ವೈವಿಧ್ಯಮಯ ಜವಳಿ ಪರಂಪರೆಯನ್ನ ತೋರಿಸುವುದರ ಮೂಲಕ ಭಾರತದ ಹಿರಿಮೆ, ಗೌರವವನ್ನ ಇವರು ಹೆಚ್ಚಿಸಿದ್ದಾರೆ.